SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ತಾಜ್ ಮಹಲ್, ಚಾರ್ಮಿನಾರ್ ಮತ್ತು ಕಬ್ಜಾ ಅಂತ ಸೂಪರ್ ಹಿಟ್ ಸಿನಿಮಾಗಳನ್ನೆಲ್ಲ ನೀವು ನೋಡಿದ್ದೀರಾ, ಹರಿಸಿದ್ದೀರಾ, ಹಾರೈಸಿದ್ದೀರಾ. ಇವಾಗ ಒಂದಿಷ್ಟು ನಿರ್ದೇಶನಕ್ಕೆ ಬ್ರೇಕ್ ಕೊಟ್ಟು ನಿರ್ಮಾಣಕ್ಕೆ ರೆಡಿಯಾಗಿದ್ದಾರೆ ನಮ್ಮ ಆರ್ ಚಂದ್ರು ಸರ್. ಇವತ್ತು ಫಾದರ್ ಸಿನಿಮಾದ ಥೀಮ್ ಸಾಂಗ್ ಒಂದು ರಿಲೀಸ್ ಆಗಿತ್ತು, ಅದ್ಭುತವಾಗಿ ಮೂಡಿ ಬಂದಿದೆ. ಅದನ್ನು ಖುಷಿನ ಹಂಚ್ಕೊಳ್ಳೋಕ್ಕೆ ನಮ್ಮ ಜೊತೆ ಆರ್ ಚಂದ್ರು ಸರ್ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಫಾದರ್ ಅಂದ ತಕ್ಷಣ ಪ್ರತಿಯೊಬ್ಬರಿಗೂ ಒಂದು ಎಮೋಷನ್ ಇದ್ದೇ ಇರುತ್ತೆ. ಬಟ್ ನೀವು ಕೂಡ ನಿಮ್ಮ ತಂದೆಯನ್ನು ಇವತ್ತು ಥೀಮ್ ಸಾಂಗ್ ರಿಲೀಸ್ ಮಾಡಿಸಿದ್ರೆ ಅವ್ರ ಕೈಯಿಂದ. ಬಟ್ ಆ ಕ್ಷಣನ ನಮ್ಮೊಟ್ಟಿಗೆ ಹಂಚ್ಕೊಳ್ಳೋದಾದರೆ ಏನು ಹೇಳಕ್ಕೆ? ಇಲ್ಲ, ನಿಜವಾಗ್ಲೂ ಫಾದರ್ ಅನ್ನೋ ಟೈಟಲು, ಫಾದರ್ ಅನ್ನೋ ಸಿನಿಮಾ ಇವತ್ತು ನನ್ನ ಫಾದರ್ ಕಡೆಯಿಂದ ಅದು ಬಿಡುಗಡೆ ಆಗಿದ್ದು ನಿಜವಾಗ್ಲೂ ಖುಷಿ ಆಯಿತು. ನನ್ನ ಬ್ಯಾನರಲ್ಲಿ ಒಂದು 5 ಕಥೆಗಳನ್ನ ಸೆಲೆಕ್ಟ್ ಮಾಡಿ ಅನೌನ್ಸ್ ಮಾಡಿ ಫಸ್ಟು ಫಾದರೇ ಬರಬೇಕು ಅಂತ ವೆಯ್ಟ್ ಮಾಡಿ ಕಂಪ್ಲೀಟಾಗಿ ರೆಡಿ ಇಟ್ಕೊಂಡಿದ್ದೀನಿ. ನನ್ನ ರಿಲೀಸ್ಗೆ ಪ್ಲಾನಿಂಗಲ್ಲಿದ್ದೀನಿ. ಇವತ್ತು ಥೀಮ್ ವಿಡಿಯೋ ರಿಲೀಸ್ ಮಾಡಿಸಿದ್ದೀನಿ. ಹೊಸ ವರ್ಷ ಎಲ್ಲರಿಗೂ ಒಳ್ಳೆಯದಾಗಲಿ. ಒಂದು ಒಳ್ಳೆಯ ಸಿನಿಮಾ, ಎಮೋಷನಲ್ ಕಂಟೆಂಟ್. ಚಂದ್ರು ಕಡೆಯಿಂದ ಎಲ್ಲರೂ ಇಷ್ಟಪಡ್ತಾರೆ. ತಾಜ್ ಮಹಲ್, ಚಾರ್ಮಿನಾರ್, ಐ ಲವ್ ಯು, ಮೈಲಾರ್ ಈ ಥರ ಬೇಕು ಅಂತ ನಮ್ಮ ಸಿನಿಮಾ ನೋಡ್ತಕ್ಕಂತಹ ಪ್ರೇಕ್ಷಕರಿಗೆ, ಸ್ನೇಹಿತರುಗಳಿಗೆ ಇದೊಂದು ಗಿಫ್ಟಾಗಿ ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಬ್ರೇಕ್ ಏನಿಲ್ಲ, ಅದಕ್ಕೊಂದು ದೊಡ್ಡ ಯುದ್ಧಕ್ಕೆ ವರ್ಕ್ಗೆ, ಯುದ್ಧ ಇನ್ ದ ಸೆನ್ಸ್ ತಪ್ಪಾಗಲ್ಲ, ವರ್ಕ್ಗೆ ರೆಡಿ ಆಗ್ತಿದ್ದೀನಿ. ಅದು ರೆಡಿ ಆಗಿದ್ದೀನಿ, ಅದನ್ನು ನೆಕ್ಸ್ಟ್ ಅನೌನ್ಸ್ ಮಾಡ್ತೀನಿ. ಅಂದರೆ ನೀವು ನೋಡಿದ್ರೆ ಈಗ ತಾಜ್ ಮಹಲ್ ಆಗಿರ್ಬೋದು, ಚಾರ್ಮಿನಾರ್ ಆಗಿರ್ಬೋದು, ಮೈಲಾರ್ ಆಗಿರ್ಬೋದು, ಎಲ್ಲ ಸಿನಿಮಾಗಳು ಜನರು ನಿಮ್ಮನ್ನು ಅಷ್ಟೊಂದು ಪ್ರೀತಿಸಿದ್ದಾರೆ, ಒಪ್ಕೊಂಡಿದ್ದಾರೆ ಆ ಸಿನಿಮಾನೆಲ್ಲ. ಬಟ್ ಈ ಝೋನ್ನ ಹೊರಗಡೆ ಬಿಟ್ಟು ನೀವು ಕಬ್ಜಾ ಮಾಡಿರುವಂಥದ್ದು. ಬಟ್ ಇದು ನೆಕ್ಸ್ಟ್ ಲೆವೆಲ್ ಆಗಿದೆ ನಿಮ್ಗೆ ಕಬ್ಜಾ ಅನ್ನುವಂಥದ್ದು. ಬಟ್ ಈ ರೀತಿ ಹೋದಾಗ ಬಟ್ ಹಳೆ ರೀತಿ ಚಂದ್ರು ಸರ್, ನಾನು ಈ ಮೈಲಾರಿ, ತಾಜ್ ಮಹಲ್, ಚಾರ್ಮಿನಾರ್ ಈ ಚಂದ್ರು ಸರ್ ನಾವು ಕಳ್ಕೊತಿದ್ವಿ ಎಲ್ಲೋ ಅನ್ನೋ ಒಂದು ಕಡೆ ಅನಿಸ್ತದೆ. ಬಟ್ ಆ ಚಂದ್ರು ಸರ್ ನಮ್ಮ ಮುಂದಿನ ದಿನಗಳಲ್ಲಿ ಸಿಗ್ತಾರಾ? ಏನು ಹೇಳ್ತೀರಾ ಇದ್ರ ಬಗ್ಗೆ? ನಿಮಗೆ ತಾಜ್ ಮಹಲ್, ಚಾರ್ಮಿನಾರ್ ಇಷ್ಟನಾ? ಇಲ್ಲ, ಖಂಡಿತ ಅದು ನಮಗೆ ಲೈಫ್ ಕೊಟ್ಟಂಥ ಸಿನಿಮಾಗಳು. ಇಲ್ಲ ಅಂತಲ್ಲ, ಅಂದರೆ ಬದಲಾವಣೆ ಜಗದ ನಿಯಮ. ನಾವು ಬದಲಾಗಬೇಕಲ್ಲ. ಈಗ ಎಲ್ಲರ ಅಭಿರುಚಿಗಳು ಬದಲಾದಾಗ ನಾವು ಬದಲಾಗದೆ ಹೋದರೆ ಇವತ್ತಿನ ಜನ್ರೇಷನ್ ಏನೇನು ಕೊಡುತ್ತೆ ಅಲ್ವಾ? ಹಾಗಾಗಿ ನಾವು ದೊಡ್ಡ ದೊಡ್ಡ ಪ್ರಯತ್ನ ಮಾಡೋ ಪ್ರಯತ್ನ ಅಷ್ಟೇ. ನಿಮ್ಗೆ ಇಷ್ಟ ಆಗಿ ಖುಷಿ ಪಟ್ಟರೆ ಮತ್ತಷ್ಟು ಖುಷಿ, ಇಲ್ಲ ಅಂದರೆ ಮತ್ತೊಂದು ಪ್ರಯತ್ನ. ಬಟ್ ದೊಡ್ಡ ದೊಡ್ಡ ಪ್ರಯತ್ನಗಳಾದರೆ ಕನ್ನಡ ಇಂಡಸ್ಟ್ರಿ ಮತ್ತು ದೊಡ್ಡದಾಗಿ ಬೆಳೆಯುತ್ತೆ ಅನ್ನೋದು ಉದ್ದೇಶ ಅಷ್ಟೇ. ಅಂದರೆ ಇವಾಗ ಎಲ್ಲರೂ ಕೂಡ ಈ ಪ್ಯಾನ್ ಇಂಡಿಯಾ ಅಂತ ಹೋದಾಗ ನಮ್ಮ ಸೊಗಡಿನ ಭಾಷೆ, ಒಂದಿಷ್ಟು ಮಣ್ಣಿನ ಕಥೆಗಳನ್ನೆಲ್ಲ ಬಿಟ್ಟು ಬರೀ ಪ್ಯಾನ್ ಇಂಡಿಯಾ ಲೆವೆಲಿಗೆ ಅಂತ ಇದ್ದಾಗ ಹೊಡಿ ಬಡಿ ಈ ಥರದ್ದು ಸಿನಿಮಾಗಳು ಹೆಚ್ಚಾಗಿ ಹೋಗ್ತಾ ಇದ್ದಾವೆ. ಬಟ್ ಇದಲ್ಲದೇ ನೀವು ಒಂದು ಎಮೋಷ್ನಲಿ ಕನೆಕ್ಟ್ ಆಗುವಂಥ ಸಿನಿಮಾ ತೊಗೊಂಡು ಹೋಗ್ತಾ ಇದ್ದೀರಾ. ಬಟ್ ಈ ರೀತಿ ಕಾನ್ಸೆಪ್ಟ್ ನಿಮ್ಮ ತಲೆಗೆ ಯಾಕೆ ಹೊಳೀತು, ಯಾಕಂತ? ಈಗ ನಿಮಗೆ ಎಮೋಷನ್ ಇಷ್ಟ ಆಯಿತಾ? ಎಲ್ಲರಿಗೂ ಎಮೋಷನ್ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಹಂಗಾಗಿಯೇ ಈ ಸಿನಿಮಾ ಮಾಡಿದ್ದೀನಿ. ಸ್ವಲ್ಪ ರಿಫ್ರೆಶ್ ಆಗಿರಲಿ ಒಂಚೂರು. ನಮ್ಮ ಸಿನಿಮಾಗಳನ್ನ ಚಂದ್ರು ಅಂತಂದರೆ ಎಮೋಷನಲ್ಲಿ ನೋಡಿದ್ದಾರೆ, ನಮ್ಮನ್ನು ಅಲ್ಲೇ ಬೆಳೆಸಿದ್ದಾರೆ. ಈ ಕಥೆನೂ ನನಗೆ ಹಂಗೆ ಕನೆಕ್ಟ್ ಆಯಿತು. ಹಾಗಾಗಿ ಇದನ್ನು ನಾನೇ ಇನ್ವೆಸ್ಟ್ಮೆಂಟ್ ಮಾಡಿ ನಾನೇ ಪ್ರೊಡ್ಯೂಸ್ ಮಾಡಿದ್ದೀನಿ, ಎಲ್ಲ ನಿಮಗೋಸ್ಕರವಾಗಿ. ಖಂಡಿತ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬ್ರದರ್. ಕಬ್ಜಾ ಅಂತ ಬಂದಾಗ ಚಂದ್ರು ಸರ್ ಏನು ಪಡ್ಕೊಂಡ್ರು, ಏನನ್ನು ಕಳ್ಕೊಂಡ್ರು, ಇನ್ನೂ ಏನು ಸಾಧಿಸೋಕ್ಕೆ ಹೊರಟಿದ್ದಾರೆ ಅನ್ನುವಂಥ ವಿಚಾರ? ಇಲ್ಲ, ಕಬ್ಜಾ ದೊಡ್ಡ ಪ್ರಯತ್ನ. ನಾನಾಗಲೇ ಹೇಳಿದೆ ಬ್ರದರ್, ಎಲ್ಲವೂ ಪ್ರಯತ್ನನೇ. ಹುಟ್ಟಿದ ಮಕ್ಕಳೆಲ್ಲನೂ ದೊಡ್ಡ ಅಚೀವ್ ಮಾಡಿಬಿಡಲ್ಲ ಅಲ್ವಾ? ಈಗ 101 ಜನ ಕೌರವರಾದ್ರೂ 101 ಜನನೂ ಅಚೀವರ್ಸ್ ಆಗಿಬಿಡಲ್ಲ. ಸೊ ಹಂಗಾಗಿ ಹುಟ್ಟಿದ ಮಕ್ಕಳೆಲ್ಲ ಒಂದು ಒಳ್ಳೆ ಗಾದೆ ಇದೆಯಲ್ಲ, ಆ ಥರ ಆಗಲ್ಲ. ನಾನು ಕಬ್ಜಾ ಬಂದು ಒಂದು ದೊಡ್ಡ ಪ್ರಯತ್ನ ಮಾಡಿದೆ ಬ್ರದರ್. ಒಟ್ಟಾರೆಯಾಗಿ ಒಂದಷ್ಟು ಜನಕ್ಕೆ ಇಷ್ಟ ಆಗಿದೆ, ಒಂದಷ್ಟು ಟೀಕೆಗಳು ಬಂದಿದೆ, ಒಂದಷ್ಟು ಕಮೆಂಟ್ಗಳು ಬಂದಿದೆ. ಖಂಡಿತ ನೀವು ಹೇಳಿದಾಗ ನಾನು ಕೇಳಬೇಕು, ಎಲ್ಲರೂ ಕೇಳಬೇಕು, ನಾನೇ ಅಂತಲ್ಲ. ನೀವು ಹೇಳಿದಾಗೆಲ್ಲವ ನಾವು ತಿದ್ಕೊಳ್ಳೋಕ್ಕಾಗೋದು, ನಾವು ಅದನ್ನೇನಾದ್ರು ಸರಿ ಮಾಡ್ಕೊಳ್ಳೋಕ್ಕಾಗೋದು. ಸೊ ಅದನ್ನೆಲ್ಲ ಸರಿ ಮಾಡಿಕೊಂಡು ಮತ್ತಷ್ಟು ಇನ್ನೇನೋ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದ್ದೀನಿ. ಖಂಡಿತ ನಿಮಗೆ ಮೇಕಿಂಗ್ ಎಲ್ಲ ಇಷ್ಟ ಆಗಿದೆಯಲ್ವಾ? ಮೇಕಿಂಗ್ ಇಷ್ಟ ಆಗಿರೋದನ್ನ ಇಟ್ಕೊಂಡು ಇನ್ನು ಕಂಟೆಂಟ್ ಸ್ವಲ್ಪ ಬೇಕಿತ್ತು ಅಂತ ಹೇಳಿದ್ರೆ ನೀವೆಲ್ಲ ಆ ಕಂಟೆಂಟಲ್ಲಿ ಸ್ವಲ್ಪ ಜಾಗರೂಕನಾಗಿ. ಡೆಫಿನೆಟ್ಲಿ ನನಗೂ ಒಂದು ನೋವಿದೆ, ನಿಮಗೆಲ್ಲ ಒಳ್ಳೆ ಸಿನಿಮಾ ಕೊಡಬೇಕು. ಯಾಕಂದರೆ ಚಂದ್ರನ ಮಾಡಿದವ್ರು ನೀವುಗಳು. ಆ ಚಂದ್ರು ಕಡೆಯಿಂದ ಒಳ್ಳೆ ಸಿನಿಮಾ ಬಂದಾಗ ಬೆಂತಟ್ಟರೋರು ನೀವುಗಳೆಲ್ಲ, ಮತ್ತು ನಿಮ್ಮ ಹತ್ರ ಬೆಂತಟ್ಟಿಸ್ಕೋಬೇಕು ಅನ್ನೋ ಎಫರ್ಟ್ ಹಾಕಿ ಕೆಲಸ ಮಾಡ್ತಾಯಿದ್ದೀನಿ. ಖಂಡಿತ ನೆಕ್ಸ್ಟ್ ಒಂದು ದೊಡ್ಡ ಸಿನಿಮಾ ಕೊಡ್ತೀನಿ, ಒಳ್ಳೆ ಸಿನಿಮಾನೂ ಕೊಡ್ತೀನಿ. ಸರ್, ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಿದ್ದೀರಾ ಪ್ಯಾನ್ ಇಂಡಿಯಾ ಅನ್ನುವಂಥದ್ದು. ಬಟ್ ಪ್ಯಾನ್ ಇಂಡಿಯಾ ನಾವು ಮಾಡುವಂಥದ್ದಲ್ಲ, ಅದೇ ಆಗುವಂಥದ್ದು. ಬಟ್ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ? ಯಾಕಂದರೆ ಎಲ್ಲರೂ ಕೂಡ ನಾನು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತೀನಿ ಅಂತಾರೆ. ಬಟ್ ಯಾವುದು ಕೂಡ ಅಂದ್ಕೊಂಡಾಗ ಸಕ್ಸಸ್ ಆಗಲ್ಲ. ಬಟ್ ಸಕ್ಸಸ್ ಅನ್ನುವಂಥದ್ದು ಜನರ ಕೈಯಲ್ಲಿರುತ್ತೆ. ಬಟ್ ಅದನ್ನು ಅರಿಯದ ಕೆಲವರು ಎಲ್ಲರೂ ಪ್ಯಾನ್ ಇಂಡಿಯಾ, ಎಲ್ಲ ಸಿನಿಮಾನು ಪ್ಯಾನ್ ಇಂಡಿಯಾ ಮಾಡೋಕ್ಕಂತ ಹೊರಟಿದ್ದಾರೆ. ಬಟ್ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ? ಇಲ್ಲ, ಪ್ಯಾನ್ ಇಂಡಿಯಾ ಅಂದರೆ ಏನು ಅಂತಂದರೆ ವಿಶಾಲ ಭಾರತ ಅಂತ. ಅಂದರೆ ವಿಶಾಲ ಭಾರತಕ್ಕೆ ಸಿನಿಮಾ ಮಾಡಿದೆ. ವಿಶಾಲ ಕರ್ನಾಟಕಕ್ಕೆ ಸಿನಿಮಾ ಮಾಡೋದಕ್ಕೆ ಇಷ್ಟೊಂದು ಟಫ್ ಇದೆ. ವಿಶಾಲ ಭಾರತಕ್ಕೆ ಸಿನಿಮಾ ಮಾಡುವಾಗಲೂ ಒಂದು ಕಂಟೆಂಟು ಸ್ಟ್ರಾಂಗಾಗಿ ಮಾಡ್ಕೋಬೇಕು, ಒಂದು ಮೇಕಿಂಗು ಹಂಗೆ ಮಾಡ್ಕೋಬೇಕು ಅಲ್ವಾ? ಅಷ್ಟೇ, ಇನ್ನೇನು ಇದರಲ್ಲೇನು ಡಿಫ್ರೆನ್ಸಿಯೇಷನ್ ಏನಿಲ್ಲ.
ಕೆಲವು ಸಿನಿಮಾಗಳು ಅವಾಗ ಅವೇ ಪ್ಯಾನ್ ಇಂಡಿಯಾ ಆಗ್ತವೆ, ಎಲ್ಲವೂ ಒಂದು ದಿನ ದೀಪಾವಳಿ ಆಗೋಲ್ಲ. ಬಟ್ ನಮ್ಮ ಗುರಿ ಕರೆಕ್ಟಾಗಿರ್ಬೇಕಲ್ವ. ನಾವು ಹೊರಟಾಗ್ಲೇ ನಾನು ಎಲ್ಲಿಗೆ ಹೊರಡ್ತಿದ್ದೀನಿ ಅಂದರೆ ಬರೀ ಕರ್ನಾಟಕಕ್ಕೆ ಮಾತ್ರ ಮಾಡ್ತಿದ್ದೀನ, ಎಲ್ಲ ಲ್ಯಾಂಗ್ವೇಜ್ಗೂ ಮಾಡ್ತಿದ್ದೀನ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡು ನೋಡ್ಬೇಕು. ಅಂದರೆ ಗುರಿ ಕರೆಕ್ಟಾಗಿರಬೇಕು. ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದಾಗ ಡೆಫಿನೆಟ್ಲಿ ಒಳ್ಳೆ ಥಾಟ್ಸ್ ಇಟ್ಕೊಂಡು ಮಾಡಿದಾಗ ಸೋಲು ಗೆಲುವು ಇದ್ದಿದ್ದೆ, ಗೆಲುವು ಸೋಲು ಅವೆರಡೇ ಆಗೋದು ಅಲ್ಟಿಮೇಟು. ಬಟ್ ಅಖಾಡಕ್ಕೆ ಇಳಿಬೇಕಲ್ಲ, ಇಳಿಯೋ ನಿರ್ದೇಶಕರು, ಇಳಿಯೋ ನಿರ್ಮಾಪಕರು ಬರಬೇಕು. ಆವಾಗಲೇ ಕನ್ನಡ ಪ್ರಜ್ವಲಿಸೋದು ಅಥವಾ ಕನ್ನಡ ಇಂಡಸ್ಟ್ರಿ ಇನ್ನೊಂದು ಕಡೆ ಹೋಗೋದು. ನಾವು ಮಾಡಿದೆ ಬೇಡ ನಾವು ಇಷ್ಟೇ ಮಾಡೋಣ ಅಂದರೂ ಅದು ಮಾಡ್ತಾರೆ, ಇಲ್ಲ ಅಂತಲ್ಲ, ಅವತ್ತಿಂದ ಇದ್ದಿದ್ದೆ. ಬಟ್ ಮಾಡಬೇಕು. ಈಗ ನಾನು ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ, ಎಲ್ಲ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸು ಈ ಕನ್ನಡ ಇಂಡಸ್ಟ್ರಿಗೆ ಬರಬೇಕು, ದೊಡ್ಡ ದೊಡ್ಡ ಪ್ರಯತ್ನಗಳು ಮಾಡಬೇಕು. ಆವಾಗಲೇ ಎಲ್ಲ ಲ್ಯಾಂಗ್ವೇಜರು ನಮ್ಮ ಹತ್ರ ತಿರುಗಿ ನೋಡ್ತಾರೆ ಅಲ್ವಾ ಸರ್. ಸಕ್ಸಸ್ಸು ಸೋಲು ಆಮೇಲೆ ಅಖಾಡಕ್ಕೆ ಇಳಿಬೇಕಲ್ಲ, ಯುದ್ಧ ಮಾಡ್ತೀನಿ ಅಂತ. ಯುದ್ಧ ಮಾಡೋಕ್ಕೆ ಇಳಿದ್ರೆ ತಾನೇ ಆಗುತ್ತೆ ಸರ್. ಅಯ್ಯೋ ಅಂತ ಮೊದಲೇ ಭಯಪಟ್ಬಿಟ್ರೆ. ಹಾಗಾಗಿ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಇಟ್ಕೋಬೇಕು ಎಲ್ಲರೂ. ಬದಲಾದ ಜಗತ್ತು. ಈ ಪ್ಯಾನ್ ಇಂಡಿಯಾಕ್ಕೆ ನಿಮಗೆ ಗ್ಲೋಬಲ್ ಕಂಟೆಂಟ್ ಎಲ್ಲ ನಮ್ಮ ಕೈಗೆ ಸಿಗ್ತಾ ಇದೆ. ನೀವು ಗ್ಲೋಬಲ್ ಕಂಟೆಂಟ್ ಎಲ್ಲ ತಲೆಯಲ್ಲಿ ಇಟ್ಕೊಂಡು ನಾವು ಪ್ಯಾನ್ ಇಂಡಿಯಾ ಅಟ್ಲೀಸ್ಟ್ ಕಂಟೆಂಟ್ ತಲೆಯಲ್ಲಿ ಇಟ್ಕೊಂಡು ಮಾಡದೆ ಹೋದರೆ ತುಂಬ ಹಿಂದುಳಿದು ಬಿಡ್ತೀವಿ. ಮಾಡಬೇಕು. ಇವಾಗ ನೀವು ನೋಡಿರ್ಬೋದು ಸರ್, ಈ ಡಿಸೆಂಬರಲ್ಲಿ ನಮ್ಮ ಕನ್ನಡದಲ್ಲಿ 3 ಸೂಪರ್ ಸ್ಟಾರ್ ಸಿನಿಮಾಗಳು ರಿಲೀಸ್ ಆಗಿದೆ. ಬಟ್ ಓಕೆ, ಬಟ್ ಇವಾಗ ಈ ಥರದ ರಿಲೀಸ್ಗಳಾದಾಗ ಒಟ್ಟಿಗೆ ಬಂದಾಗ ಒಟ್ಟು ಜನರಲ್ಲಿ ಯಾವ ಸಿನಿಮಾ ನೋಡೋದು, ಯಾವ ಸಿನಿಮಾ ಬಿಡೋದು, ಈ ಥರದ್ದೆಲ್ಲ ಕನ್ಫ್ಯೂಷನ್ ಆಗುವಂಥ ಸಾಧ್ಯತೆ ಇದೆಯಾ? ಬಟ್ ಈ ಥರ ಬಂದಿರುವಂಥದ್ದು ಸರಿನಾ ಅಥವಾ ತಪ್ಪಾ, ಅಥವಾ ಇನ್ನೂ ಒಂದು ಸ್ವಲ್ಪ ಗ್ಯಾಪ್ ಇರಬೇಕಾಗಿತ್ತು ಅಂದರೆ ಅಂತ ಹೇಳ್ತೀರಾ? ಏನು ಹೇಳ್ತೀರಾ ಸರ್? ಆ್ಯಕ್ಚುಲಿ ಇದು ನಮ್ಮಗಳ ಕೈಯಲ್ಲಿರಲ್ಲ, ಇದೊಂದು ಇಂಡಸ್ಟ್ರಿ ಅಲ್ವಾ. ಈಗ ಆ ಪ್ರೊಡ್ಯೂಸರ್ ಈ ಪ್ರೊಡ್ಯೂಸರ್ ಅವ್ರ ಕಮಿಟ್ಮೆಂಟ್ಗಳು ಮತ್ತು ಇದು ರಜಾಗಳಿದೆ, ಎಲ್ಲರಿಗೂ ಅದನ್ನು ಯೂಸ್ ಮಾಡ್ಕೋಬೇಕು ಅಂತ ಇರುತ್ತೆ ನೋಡಿ. ಇವಾಗ 2 ಸಿನಿಮಾಗಳು ಬಿಡುಗಡೆ ಆಗಿದೆ, 2 ಸಿನಿಮಾಗಳು ಚೆನ್ನಾಗಿ ಹೋಗ್ತಿದೆ, 2 ಸಿನಿಮಾಗಳು ಜನ ಮುಗಿಬಿದ್ದು ನೋಡ್ತಿದ್ದಾರೆ. 2 ಸಿನಿಮಾನು ನಾನು ನೋಡಿದೆ, ಚೆನ್ನಾಗಿದ್ದಾವೆ. ಸೊ ಹಂಗಾಗಿ ಒಂದು ವಾರ ಏನಾದರೂ ಇಬ್ರಿಗೂ ಗ್ಯಾಪ್ ಸಿಕ್ಕಿದ್ದರೆ ಇಬ್ರಿಗೂ ತುಂಬ ಜಾಸ್ತಿ ಲಾಭ ಬಂದಿರೋದು. ಒಂದೊಂದು ಸತಿ ಏನಂತಂದ್ರೆ ನಿರ್ಮಾಪಕ ನೋಡ್ತಾನಲ್ವ ಸರ್, ರಜಾ ಇದ್ದಾಗ ಜನ ಬರ್ತಾರೆ ಅನ್ನೋದು. ಹಾಗಾಗಿ ಒಂದೊಂದು ಸತಿ ಏರಿಳಿತಗಳಾಗ್ತವೆ ಒಂಚೂರು. ಬಟ್ 2 ಸಿನಿಮಾ ತುಂಬ ಚೆನ್ನಾಗಿದ್ದಾವೆ. ಮೊನ್ನೆ ಮಾರ್ಕ್ ಇವೆಂಟಲ್ಲಿ ಕೂಡ ನೀವು ಭಾಗಿಯಾಗಿದ್ರಿ ಸುದೀಪ್ ಸರ್ ಜೊತೆನೇ. ಇನ್ನೇನಾದರೂ ಸುದೀಪ್ ಸರ್ ಜೊತೆ ಡೈರೆಕ್ಷನ್ ಮಾಡುವಂಥದ್ದೆಲ್ಲ ಹೇಳಿದ್ರಿ. ಬಟ್ ಅದು ಯಾವಾಗ ಇನ್ನೂ ಬರುತ್ತೆ ಅನ್ನುವಂಥದ್ದು ಒಂದು ಹಿಂಟ್ ಕೊಡೋದಾದರೆ? ಇಲ್ಲ, ನನಗೂ ಎಲ್ಲರ ಜೊತೆ ಕೆಲಸ ಮಾಡಬೇಕು ಅಂತ ಆಸೆ ಇದೆ. ಪ್ರತಿಯೊಂದು ಟೈಮು, ಸಮಯ, ಸಂದರ್ಭ ಅದೆಲ್ಲ ಕೂಡ ಬರಬೇಕು. ನಾನು ಹೇಳಿದ್ರೆ ಸರ್, ನಂದು ದೊಡ್ಡ ದೊಡ್ಡ ಡ್ರೀಮ್ಗಳು 2 ಡ್ರೀಮ್ ಇದೆ. ಸುದೀಪ್ ಸರ್ಗೂ ಮಾಡೋದೊಂದು ನನಗೂ ಒಂದು ಲೈಫ್ ಟೈಮ್ ಅಚೀವ್ಮೆಂಟು, ಅದೆಲ್ಲ ಆಸೆ. ಆಲ್ರೆಡಿ ಕಬ್ಜಾದಲ್ಲಿ ಗೆಸ್ಟ್ ಕ್ಯಾರೆಕ್ಟರ್ ಮಾಡಿಕೊಟ್ಟಿದ್ದಾರೆ ಸರ್. ಎಲ್ಲವೂ ಸಮಯ ಬರಬೇಕು ಬ್ರದರ್. ಬಟ್ ನಮ್ಮ ಎಫರ್ಟ್ ನಾವು ಆಗ್ತಾ ಇರ್ತೀವಿ, ಟೈಮ್ ಎಲ್ಲದಕ್ಕೂ ಉತ್ತರ ಹೇಳುತ್ತೆ. ಅಂದರೆ ನಾನು ಯಾಕೆ ಕೇಳಿದೆ ಅಂದರೆ, ಇವಾಗ ತೆಲುಗರಾಗಿರ್ಬೋದು, ತಮಿಳರಾಗಿರ್ಬೋದು, ಬಟ್ ಅವ್ರು ಬಂದು ನಮ್ಮಲ್ಲಿರುವಂಥ ಹೀರೋಗೆ ಡೈರೆಕ್ಷನ್ ಮಾಡ್ತಿರುವಾಗ, ಬಟ್ ನಮ್ಮಲ್ಲೇ ಇಷ್ಟೆಲ್ಲ ಟ್ಯಾಲೆಂಟ್ ಇರೋ ಡೈರೆಕ್ಟ್ರು ಇದ್ದಾರೆ, ಬಟ್ ಯಾಕೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ಅದು ಒಂದು ಕುತೂಹಲ. ಅದು ಇಲ್ಲ, ಕುತೂಹಲ ಏನಿಲ್ಲ ಬ್ರದರ್. ಸುದೀಪ್ ಸರ್ ಅವತ್ತು ಹೇಳಿದ್ರಲ್ವ, ಏನು ಅಂತಂದರೆ ಅವೆಲ್ಲ ಸೆಟ್ ಆಗಬೇಕಲ್ಲ. ಸಿನಿಮಾ ಅಂತಂದರೆ ಮಾಯ ಆಗಿ ಆಗೋದಲ್ವಲ್ಲ. ಕತೆ ಹೀರೋಗೆ ಇಷ್ಟ ಆಗಬೇಕು, ಡೈರೆಕ್ಟ್ರಿಗೂ ಇಷ್ಟ ಆಗಬೇಕು, ಪ್ರೊಡ್ಯೂಸರ್ಗೆ ಇಷ್ಟ ಆಗಬೇಕು, ಇನ್ವೆಸ್ಟರ್ ರೆಡಿ ಆಗಬೇಕು. ಇದೆಲ್ಲ ಒಂದು ದೊಡ್ಡ ಪ್ರೋಸೆಸ್ಸು. ಇದೆಲ್ಲ ಸೆಟ್ಟಾದಾಗ ಆಗುತ್ತೆ. ಲಕ್ಕಿಲಿ ಅವ್ರಿಗೆ ಸೆಟ್ ಆಗಿದೆ, ಅವ್ರಿಗೆ ಅವರಿಗೆ ಡೈರೆಕ್ಟ್ರಿಗೆ. ಇದರಲ್ಲಿ ಯಾವುದೇ ಭಾಷೆ ಅಡೆ ಗೋಡೆ ಬರಲ್ಲ ಇಲ್ಲಿ. ನಾವು ಮಾಡ್ತಾಯಿದ್ದೀವಿ, ಆಗಬಹುದು, ಅದನ್ನು ನಿರಾಶೆ ಆಗುವಂಥದ್ದೇನಿಲ್ಲ. ಬಟ್ ಎಲ್ರಿಗೂ ಒಂದು ಆಸೆ ಇರುತ್ತೆ, ಸುದೀಪ್ ಸರ್ ಸಿನಿಮಾ ಮಾಡಬೇಕು, ದರ್ಶನ್ ಸರ್ ಸಿನಿಮಾ ಮಾಡಬೇಕು, ಶಿವಣ್ಣನ ಸಿನಿಮಾ ಮಾಡಬೇಕು. ಎಲ್ಲ ಕನ್ನಡ ಡೈರೆಕ್ಟ್ರುಗಳಿಗೂ ನಮ್ಮ ಹೀರೋಗಳ ಸಿನಿಮಾ ಮಾಡೋಕ್ಕೆ ಆಸೆ ಇದ್ದೇ ಇರುತ್ತೆ ಅಲ್ವಾ. ಹೌದು. ಕಬ್ಜಾ ಆದಮೇಲೆ ಚಂದ್ರು ಅವರ ಪ್ಯಾನ್ ಇಂಡಿಯಾ ಮಾರ್ಕೆಟ್ ಎಷ್ಟರ ಮಟ್ಟಿಗೆ ಆಗಿದೆ, ದೊಡ್ಡದಾಗಿದೆ ಅನ್ನುವಂಥ ವಿಚಾರ ಹೇಳೋದಾದರೆ? ಸರ್, ನನಗೆ ತಾಜ್ ಮಹಲ್ ಮಾಡಿದಾಗಲೇ ನೀವು ಮಾರ್ಕೆಟ್ ಕೊಟ್ಬಿಟ್ಟಿದ್ದೀರಾ. ತಾಜ್ ಮಹಲ್ ಮಾಡಿದಾಗಲೇ ನನ್ನನ್ನು ತಾಜ್ ಮಹಲ್ ಚಂದ್ರು ಅಂತ ಕರೆದು ಆಗೋಗಿದೆ. ಸೊ ಅದರಲ್ಲಿ ನನಗೆ ನೀವು ಮಾರ್ಕೆಟ್ ಸೃಷ್ಟಿ ಮಾಡಿದ್ದೀರಾ. ಕಬ್ಜಾನ ನಾನೇ ಪ್ಲ್ಯಾಟ್ಫಾರ್ಮ್ ಹಾಕ್ಕೊಂಡು ನಾನೇ ಇನ್ವೆಸ್ಟ್ ಮಾಡಿಕೊಂಡು ಒಂದು ಪ್ರಯತ್ನ ಪಟ್ಟಿದ್ದೀನಿ. ಅದರಲ್ಲಿ ಒಂದಷ್ಟು ಸಿಕ್ಕಿದೆ, ಗೆಲುವು ಸಿಕ್ಕಿದೆ, ಒಂದಷ್ಟು ಏನೇನೋ ಒಂದಷ್ಟು ಪ್ಲ್ಯಾಟ್ಫಾರ್ಮ್ ಸಿಕ್ಕಿರ್ಬೋದು, ಒಂದಷ್ಟು ಕನೆಕ್ಷನ್ ಸಿಕ್ಕಿರ್ಬೋದು. ಎಲ್ಲದನ್ನು ನಾವು ನೆಗೆಟಿವ್ ಆಗಿ ನೋಡೋಕ್ಕಾಗಲ್ಲ. ನನಗೆ ಹಿಂದಿಯಿಂದ ಕನೆಕ್ಷನ್ಸ್ ಇರ್ಬೋದು, ಬೇರೆ ಬೇರೆ ರಾಜ್ಯದ ಕನೆಕ್ಷನ್ ಸಿಕ್ಕಿದೆ, ಥಿಯೇಟ್ರದು ಡಿಸ್ಟ್ರಿಬ್ಯೂಷನ್ಸು, ಇವೆಲ್ಲವೂ ಪ್ಲಸ್ ಅಂತ ಅಂದ್ಕೊಳ್ಳೋಣ. ನೆಕ್ಸ್ಟ್ ಏನು ಸರಿ ಮಾಡ್ಕೊಂಡು ಮಾಡಬೇಕೋ ಮಾಡೋಣ. ಅಂದರೆ ಒಂದಿಷ್ಟು ಕಬ್ಜಾ ನಂತರ ಹೊಗಳಿಕೆನೂ ಸಿಕ್ತು, ಒಂದು ಸ್ವಲ್ಪ ತೆಗಿಲಿಕ್ಕೇನೂ ಸಿಕ್ತು. ಬಟ್ ಅದನ್ನು ನಾವು ಎರಡನ್ನೂ ಸರಿಯಾಗಿ ಸಮಾನಾಗಿ ತೊಗೊಳ್ಬೇಕಾಗುತ್ತೆ. ಬಟ್ ಇಷ್ಟೆಲ್ಲ ಆದಾಗ ನೆಕ್ಸ್ಟ್ ಇನ್ನೂ ಏನಾದರೂ ಕಬ್ಜಾ 2 ಏನಾದ್ರು ಬರುತ್ತಾ, ನಿರೀಕ್ಷೆ ಮಾಡ್ಬೋದು ಆಡಿಯನ್ಸು? ಏನಾದರೂ ಪ್ಲ್ಯಾನ್ ಇದೆಯಾ ಏನು ಅಂತ? ಸರ್, ಎಲ್ಲರೂ 100% ಒಳಗುವ ದೇವ್ರನ್ನೂ ಹೋಗಳಲ್ಲ ಸರ್. ನಮ್ಮ ಜನ ಅಂದರೆ ನಾವು ಎಲ್ಲರೂ ಸೇರ್ಕೋತೀವಿ ಸಮಾಜದಲ್ಲಿ. ದೇವ್ರನ್ನೂ 100% ಹೊಗಳ್ತೀವ ಸರ್. ಸೊ ದೇವ್ರಿಗೆ ಬಿಟ್ಟಿಲ್ಲ ನಾವು. ಇನ್ನು ನರಮಾನವರು
ತೃಣ ಸಮಾನ ನಾವು 100% ನಮ್ಮನ್ನು ಹೊಗಳ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ರಾಂಗ್ ಅಲ್ವಾ ಸರ್? ಎಕ್ಸ್ಪೆಕ್ಟು ಮಾಡಬಾರ್ದಲ್ವ ಸರ್? ಎಸ್, ಕಬ್ಜಾ ನಾನು ಮಾಡಿದ್ದೀನಿ ಅಷ್ಟೇ, ನಾನು ಪ್ರಯತ್ನ ಮಾಡಿದ್ದೀನಿ. ಸೊ ನನ್ನನ್ನು ಇಷ್ಟಪಡೋರಿಗೆ ಏಯ್ ಚಂದ್ರು ತಾಜ್ ಮಹಲ್ ಮಾಡ್ತಿದ್ದು, ಚಂದ್ರು ಏನು ಮೇಕಿಂಗ್ ಮಾಡ್ಬಿಟ್ಟಾಗರು ಅಂತ ಇಷ್ಟಪಟ್ಟಿರೋರು ಇದ್ದಾರೆ. ನಮ್ಮ ಹಿತಶತ್ರುಗಳು, ಅಯ್ಯೋ ನನ್ನ ಮಗನ ಹಿಂಗೆಲ್ಲ ಮಾಡ್ಬಿಟ್ನಾ ಇವನು ಅಂತ ಕಾಲು ಎಳೆದಿರೋರು ಇದ್ದಾರೆ. ಇನ್ನೂ ತುಂಬ ಇಷ್ಟಪಡೋರು, ಏಯ್ ಚಂದ್ರು ಇನ್ನು ಸ್ವಲ್ಪ ಚೇಂಜ್ ಆಗಿದ್ರೆ ಅವ್ನು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡ್ತಿದ್ನಲ್ಲ ಅನ್ನೋರಿದ್ದಾರೆ. KGF ಬರೋಕ್ಕೆ ಮುಂಚೆ ಚಂದ್ರನೇ ಮಾಡಿಬಿಟ್ಟಿದ್ರಿ ಇನ್ನೂ ಲೆವೆಲ್ಗೆ ಹೋಗ್ಬಿಡೋದಲ್ಲ ಅನ್ನೋರು ಇದ್ದಾರೆ. ಎಲ್ಲವೂ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಎಲ್ಲವೂ ಅಕ್ಸೆಪ್ಟ್ ಮಾಡಿಕೊಂಡು ನೋಡಿಕೊಂಡು ನಾನು ಯಾವಾಗಲೂ ಹಂಗೇನೆ. ನನಗೆ ಆವಾಗಲೇ ಯಾರೋ ಕೇಳಿದ್ರಲ್ಲ, ಈಗ ನೀವು ಟ್ರೋಲ್ ನನಗೆ ಗೊತ್ತಿಲ್ಲ ಅದು. ಹೌದಾ ನನಗೆ ಟ್ರೋಲ್ ಮಾಡ್ತಾರಾ ಸರ್? ಮಾಡ್ತಾರಾ? ನಂಗೆ ಗೊತ್ತಿಲ್ಲ. ಟ್ರೋಲ್ ಅನ್ನೋದು ಎಲ್ರಿಗೂ ಮಾಡ್ತಾರೆ ಟ್ರೋಲ್ ಅನ್ನೋದು. ಕಂಟೆಂಟ್ ಸಿಕ್ಬಿಟ್ರೆ ಟ್ರೋಲೇ ಮಾಡೋದು, ಇನ್ನೇನು ಅನ್ನ ಸಾಂಬಾರು ಮಾಡೋಕ್ಕಾಗುತ್ತಾ? ಸೊ ಹಂಗಾಗಿ ನಾನು ಟ್ರೋಲ್ನೇನು ನೋಡಲ್ಲ ನಾನು. ಆಮೇಲೆ ಕೆಟ್ಟದ್ದು ಕಡೆ ನಾನು ಹೋಗಲ್ಲ, ಕೆಟ್ಟವ್ರು ನನ್ನ ಹತ್ರ ಇರಲ್ಲ, ನೆಗೆಟಿವ್ ಪರ್ಸನ್ಸ್ ನನ್ನ ಹತ್ರ ಇರಲ್ಲ. ಹಾಗಾಗಿ ನಾನು ನೆಗೆಟಿವ್ ಕಡೆ ಹೋಗಲ್ಲ ಸರ್. ನಾನು ಟ್ರೋಲ್ ನೋಡಲ್ಲ ಸರ್. ನಾನು ಟ್ರೋಲೇ ನೋಡಲ್ಲ, ಕಮೆಂಟೇ ನೋಡಲ್ಲ. ನಂದು ಸಿನಿಮಾ ಮಾಡೋದು ಕೆಲಸ, ನಂದು ಸಿನಿಮಾ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಆಮೇಲೆ ಟ್ರೋಲ್ ಮಾಡ್ತಾರೆ ಅಂತಂದರೆ ನಿಮ್ಗೆ ಗೊತ್ತಲ್ಲ ಸರ್, ಪಾಪ ನಾವು ಪದೇ ಅವ್ರು ಯಾಕೆ ಮಾತಾಡೋದು? ಅದು ಅವ್ರ ಕೆಲಸ, ಇದು ನಮ್ಮ ಕೆಲಸ. ನಾವು ಮಾಡ್ಕೊಂಡು ಹೋಗ್ತಿರ್ಬೇಕು. ನಾನು ಒಳ್ಳೆ ಸಿನಿಮಾ ಮಾಡಿದಾಗ ಅವರೇ ಒಳ್ಳೆದಾಗಿ ಟ್ರೋಲ್ ಮಾಡ್ತಾರೆ. ನಾನು ಇನ್ನೊಂದು ಒಳ್ಳೆ ಸಿನಿಮಾ ಮಾಡಿದಾಗ ಸರ್, ತಾಜ್ ಮಹಲ್ ಮಾಡಿದಾಗ ಹೊಗಳಿದ್ದು ಇವರೇ, ಮೈಲಾರಿ ಮಾಡೋ ಹೊಗಳಿದ್ದು ಇವರೇ. ಸೊ ಇವಾಗೇನೋ ತಪ್ಪಾದಾಗ ಅವರೇ ಒಂಚೂರು ಟ್ರೋಲ್ ಮಾಡ್ತಾರೆ. ಅದನ್ನು ತಿದ್ಕೋಬೇಕು ನಾವು. ತಿದ್ಕೊಂಡು ಇನ್ನೊಂದು ಒಳ್ಳೆ ಸಿನಿಮಾ ಕೊಟ್ಟಾಗ ಡೆಫಿನೆಟ್ಲಿ ಅವರೇ ಇನ್ನೊಂದು ಬೇರೆ ಥರ ಟ್ರೋಲ್ ಮಾಡ್ತಾರೆ, ಒಳ್ಳೆ ಥರವಾಗಿ ಟ್ರೋಲ್ ಮಾಡ್ತಾರೆ. ಸೊ ನಾನು ಅದ್ರ ಬಗ್ಗೆ ಕಮೆಂಟು ಮಾಡಲ್ಲ, ನಾನು ರಿಯಾಕ್ಟು ಮಾಡಲ್ಲ. ಒಂದು ಸ್ಪಷ್ಟವಾಗಿ ಹೇಳ್ತೀನಿ, ನಾನು ಟ್ರೋಲ್ಗಳನ್ನ ನೋಡಲ್ಲ, ಕೆಟ್ಟದ್ದನ್ನು ಕೇಳಲ್ಲ, ಟ್ರೋಲ್ಗಳನ್ನ ನೋಡಲ್ಲ. ಇದು ಆರ್ ಚಂದ್ರು. ಕಬ್ಜಾ 2 ಬರುತ್ತಾ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಟಿಲ್ಲ. ಆಗುತ್ತಾ? ಪ್ಲ್ಯಾನ್ ಇದೆಯಾ ನಿಮಗೆ ಏನು ಅಂತ? ಅದ್ರ ಕಬ್ಜಾ 2 ರೆಡಿ ಇಟ್ಕೊಂಡೆ ನಾನು ಮಾಡಿರೋದು. 2 ಖಂಡಿತ ನಾನು ಮಾಡಬೇಕು ಅಂತಲೇ ಇದ್ದೀನಿ. ಒಂದಷ್ಟು ನನಗೆ ಎಲ್ಲೋ ಒಂದು ಕಡೆ ಬಿಸ್ನೆಸ್ಸಲ್ಲಿ ನಾನು ಸಕ್ಸಸ್ಫುಲ್ ಆದರೂ, ನಾನು ಇಷ್ಟೆಲ್ಲ ಪ್ಯಾನ್ ಇಂಡಿಯಾ 4,000 ಒಬ್ಬ ಕನ್ನಡದ ಹುಡುಗ 4,000 ಥಿಯೇಟ್ರಲ್ಲಿ ಸಿನಿಮಾ ರಿಲೀಸ್ ಮಾಡಿ ಇಷ್ಟೆಲ್ಲ ಎಲ್ಲ ಮೇಕಿಂಗ್ ಎಷ್ಟು ಚೆನ್ನಾಗಿ ಮಾಡಿದ್ರು, ಇಲ್ಲ ಒಂದು ಕಡೆ ಗೊತ್ತಿಲ್ಲ ನನಗೆ ಒಂಥರ ಏನೋ ಕಿವಿಗೆ ಡಮ್ ಅಂದಂಗೆ ಆಯಿತು. ಎಲ್ಲ ಹೇಳೋರು ಆಡೋರು ಎಲ್ಲ. ಅದರಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ, ಜಲಸಿರೋರು ಇದ್ದಾರೆ, ಶತ್ರುಗಳು ಇದ್ದಾರೆ, ಎಲ್ಲರೂ ಇದ್ದಾರೆ. ಇದನ್ನೆಲ್ಲ ಅನಾಲಿಸಿಸ್ ಮಾಡಿಕೊಂಡು ಸ್ವಲ್ಪ ಸಮಯ ತೊಗೊಂಡೆ. ಎಷ್ಟು ಮಾತ್ರಕ್ಕೆ ಇವ್ರು ನನಗೆ ಯಾರ್ಯಾರು ಮಾತಾಡಿದ್ರು, ಹೆಂಗೆ ಮಾತಾಡಿದ್ರು, ಯಾಕೆ ಮಾತಾಡಿದ್ರು, ಇವೆಲ್ಲ ನಾನೇ ಅನಾಲಿಸಿಸ್ ಮಾಡ್ಕೊಂಡಿದ್ದೀನಿ. ಈಗ ಅನಿಸಿದೆ ನನಗೆ, ಮಾತಾಡಲಿ ನಿನಗೆ ಇಷ್ಟೊಂದು ಬಿಸ್ನೆಸ್ ಆಗಿದೆ, ಇಷ್ಟೊಂದು ದುಡ್ಡು ಬಂದಿದೆ, ಇದಂದರೆ ನಿನ್ನ ಸಕ್ಸಸ್ಸೇ ಅಲ್ವಾ. ಸೊ ಇದನ್ನ ಇಟ್ಕೊಂಡು ಮುಂದುವರಿ ಅಂತ ಹೇಳಿದೆ. ಮುಂದಿನ ದಿನಗಳಲ್ಲಿ ಅದನ್ನು ಖಂಡಿತ ನಾನು ಇವತ್ತುವರೆಗೂ ಹೇಳಿದ್ದನ್ನು ಮಾಡಿದ್ದೀನಿ, ಮಾಡೋದನ್ನು ಹೇಳಿದ್ದೀನಿ. ಅದೇ ಮುಂದಿನ ದಿನ ನೀವು ನಿರೀಕ್ಷೆ ಮಾಡ್ತೀರಾ. ಸ್ಟಾರ್ ವಾರು ಮತ್ತು ಫ್ಯಾನ್ ವಾರ್ ಬಗ್ಗೆ ನೀವು ಏನು ಒಂದು ಅಭಿಪ್ರಾಯ ಹೇಳೋದಾದರೆ ಏನು ಹೇಳ್ತೀರಾ ಚಂದ್ರು ಅವರು? ಸರ್, ಇದು ದೊಡ್ಡ ದುರಂತ ಸರ್. ಸ್ಟಾರ್ ವಾರು ಫ್ಯಾನ್ ವಾರು ಇರಬಾರ್ದು ಸರ್. ನಾವೆಲ್ಲ ಒಂದೇ ಸರ್. ನಮ್ಮೆಲ್ಲ ಹೀರೋಗಳು ನಾವು ಇಷ್ಟಪಡಬೇಕು ಸರ್. ಆವಾಗಲೇ ಕನ್ನಡ ಚಿತ್ರರಂಗ ಬೆಳೆಯೋದು ಸರ್. ದರ್ಶನ್ ಸರ್ ಸಿನಿಮಾನೂ ನೋಡಬೇಕು ಸರ್, ಸುದೀಪ್ ಸರ್ ಸಿನಿಮಾನೂ ನೋಡಬೇಕು ಸರ್. ಅವರು ಒಂಥರ ಕಲಾವಿದರು, ಇವರು ಒಂಥರ ಕಲಾವಿದರು. ಶಿವಣ್ಣ ಸರ್ ಸಿನಿಮಾನೂ ನೋಡಬೇಕು ಸರ್. ಅಂದರೆ ಇಷ್ಟಪಡಬೇಕು ನಮ್ಮ ಕಲಾವಿದರನ್ನ, ಆದರೆ ವಾರ್ ಮಾಡ್ಕೋಬಾರ್ದು ಸರ್. ನನ್ನ ಇಷ್ಟ, ನನ್ನ ಅಭಿಪ್ರಾಯ. ಯಾಕೆ ಸರ್ ವಾರು? ನಾವು ಕನ್ನಡಿಗರು, ನಮ್ಮ ಹೀರೋಗಳವರು, ನಾವು ಎಲ್ಲ ಹೀರೋಗಳನ್ನ ಆರಾಧಿಸೋಣ, ಎಲ್ಲ ಹೀರೋಗಳ ಸಿನಿಮಾ ನೋಡೋಣ, ಒಂದು ಒಳ್ಳೆ ಸಿನಿಮಾನ ಬೆಳೆಸೋಣ. ಅಂದರೆ ಒಳ್ಳೆ ಸಿನಿಮಾದೆಲ್ಲ ನೋಡೋಣ. ಹಂಗೆ ಇಟ್ಕೊಂಡು ನಾವು ನಮ್ಮ ಕನ್ನಡದಲ್ಲಿ ಇರಲಿಲ್ಲ ಸರ್. ಅದು ಯಾಕೆ ಬಂತೋ ಇದೊಂದು ಪೀಡೆ ಸರ್. ಇದು ಬರಬಾರ್ದು ಸರ್. ಇದು ಮಾರಕ ಎಲ್ಲಿಗೋಗುತ್ತೆ ಗೊತ್ತಾ? ಒಳ್ಳೊಳ್ಳೆ ಸಿನಿಮಾಗಳು ಕಿಲ್ಲಾಗುತ್ತೆ. ಒಳ್ಳೊಳ್ಳೆ ಸಿನಿಮಾಗಳು ಕಿಲ್ಲಾದಾಗ ಒಳ್ಳೊಳ್ಳೆ ಪ್ರೊಡ್ಯೂಸರ್ಸ್ ಕಿಲ್ಲಾಗ್ತಾರೆ. ಒಳ್ಳೊಳ್ಳೆ ಪ್ರೊಡ್ಯೂಸರ್ಸ್ ಕಿಲ್ಲಾದಾಗ ಒಳ್ಳೊಳ್ಳೆ ಡೈರೆಕ್ಟರ್ಸ್ ಕಿಲ್ಲಾಗ್ತಾರೆ. ಈ 3 ಜನ ಕಿಲ್ಲಾದಾಗ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಆಚೆ ಬರಲ್ಲ. ದಯವಿಟ್ಟು ಪ್ರೇಕ್ಷಕರಲ್ಲಿ ಅಂದರೆ ಎಲ್ಲರೂ ಯಾರು ಮಾಡ್ತಾರೋ ಎಲ್ಲ ಹೇಳೋದು, ನಮ್ಮ ಹೀರೋಗಳಲ್ವ ಸರ್, ನಮ್ಮ ಹೀರೋಗಳೇ ಸ್ಟಾರ್ಗಳು. ಅವ್ರನ್ನ ಬೇರೆ ಕಡೆ ಬೆಳೆಸಬೇಕು. ನೀವು ಬೇರೆ ಭಾಷೆ ಎಲ್ಲಾದರೂ ನೋಡಿ, ಅವರು ಆ ಥರ ವಾರೆಲ್ಲ ಇಟ್ಕೊಳ್ಳಲ್ಲ. ಎಲ್ಲ ಸಿನಿಮಾಗಳನ್ನು ಎಷ್ಟು ಚೆನ್ನಾಗಿ ಎತ್ಕೊಂಡು ಹೋಗ್ತಾರೆ. ನಂದು ಮನವಿ ಸರ್, ಸ್ಟಾರ್ ವಾರ್ ಬೇಡ ಸರ್. ನಮ್ಮ ಹೀರೋಗಳನ್ನ ನಾವು ಬೆಳೆಸೋಣ, ನಮ್ಮ ಡೈರೆಕ್ಟರ್ಗಳನ್ನ ಬೆಳೆಸೋಣ, ನಾವೆಲ್ಲ ಒಟ್ಟಿಗೆ ಇರೋಣ ಸರ್. ನಾವೆಲ್ಲ ಒಟ್ಟಿಗೆ ಇದ್ದರೆ ಒಳ್ಳೊಳ್ಳೆ ಸಿನಿಮಾಗಳಾಗೋದು. ಚಂದ್ರು ಅವರ ಮುಂದಿನ ಪ್ಲ್ಯಾನ್ ಏನೆಲ್ಲ ಇದೆ ಒಂದು ಸ್ವಲ್ಪ ಹೇಳ್ಬೋದಾ ಅದ್ರ ಬಗ್ಗೆ? ಇಲ್ಲ, ಇದನ್ನು ನಾನು ಅನೌನ್ಸ್ ಮಾಡ್ತೀನಿ. ಇವತ್ತು ಫಾದರ್ ಇದು, ನಾನು ಡೆಫಿನೆಟ್ಲಿ ಒಂದು ಒಳ್ಳೆ ವೇದಿಕೆಯಲ್ಲಿ ಅನೌನ್ಸ್ ಮಾಡ್ತೀನಿ. ನನ್ನ ನೆಕ್ಸ್ಟ್ ವೆಂಚರ್ ಎಲ್ಲ ರೆಡಿ ಆಗ್ತಿದೆ. ಓಕೆ ಸರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಓಕೆ, ಇದಿಷ್ಟು ಆರ್ ಚಂದ್ರು ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಪ್ರಸಾದ್ ಜೊತೆ ವಿಶ್ವ ಶೆಟ್ಟಿ, SSTV. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.